ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 6 ತನಕ ನೋಡಿಲ್ಲ, ದಯವಿಟ್ಟು ಈ ಕೂಡಲೇ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನಿಲ್ಲದೆ ನಾನಿಲ್ಲ ಕೊನೆಯ ಭಾಗ ಹೇಳೋ. ಶಿವ ಅವರ ಅಪ್ಪನ ಫೋಟೋ ತೋರಿಸಿದಳ. ಇವರ ನಿಮ್ಮ ಡ್ಯಾಡಿಯೇ? ಇವರನ್ನು ನಾನು 2 ಇಯರ್ಸ್ ಬ್ಯಾಕ್ ನೋಡಿದ್ದೀನಿ ಕಣೆ. ನನ್ನ ಬೈಕಲ್ಲಿ ಲಿಫ್ಟ್ ಕೂಡ ಕೊಟ್ಟಿದ್ದೆ ಇವರಿಗೆ. ಹೌದು, 2 ವರ್ಷಗಳ ಹಿಂದೆ ನಾನು MAಗೆ ಅಪ್ಲಿಕೇಶನ್ ಇಸ್ಕೊಂಡು ಬರೋಣ ಅಂತ ಶರತ್ ಮನೆಗೆ ಹೋಗ್ತಾ ಇದ್ದಾಗ ನೈಸ್ ರೋಡಲ್ಲಿ ಸಿಕ್ಕಿದ್ರು. ಆಮೇಲೆ ಹಾಸ್ಪಿಟಲ್ಗೆ ಅವರನ್ನು ಬಿಟ್ಟು ಸಮಾಧಾನ ಮಾಡಿ ಬಂದಿದ್ದೆ. ಹೌದಾ, ಎಲ್ಲಿಗೆ ಲಿಫ್ಟ್ ಕೊಟ್ಟಿದ್ದೆ? ಅಪ್ಪ ನಿನ್ನ ನೋಡಿದ್ರೆ ಗುರುತಿಡಿತಾರಾ? ಅವತ್ತು ನಡೆದ ಎಲ್ಲ ಘಟನೆಯನ್ನು ಇವರಿಗೆ ಹೇಳಿದೆ. ಚಿನ್ನು, ನೀನವತ್ತು ಹಾಸ್ಪಿಟಲಲ್ಲಿ ಮಾಡಿದ ಹೆಲ್ಪಿಂದಾನೆ ಇವತ್ತು ನಭ ನಮ್ಮ ಜೊತೆ ಇದ್ದಾಳೆ. ನನಗೆ ಶಾಕ್ ಆಯಿತು. ಅಂದರೆ ಅವತ್ತು ಆಕ್ಸಿಡೆಂಟ್ ಆಗಿದ್ದು ನಭಾಗೇನಾ? ಹೌದು, ಅವತ್ತು ಮನೆ ಹತ್ರ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು. ಆಗ ಪಕ್ಕದ ಮನೆಯವರು ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಸೇರಿಸಿದ್ರು. ಅವತ್ತು ಬ್ಲಡ್ಗೋಸ್ಕರ ಎಷ್ಟು ಹುಡುಕಾಡ್ತಾ ಇದ್ವಿ ಗೊತ್ತಾ? ಆಗ ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡಿದ್ರು ಅಂತ ಅಪ್ಪ ಹೇಳಿದ್ರು. ಹಾಗಾದರೆ ಅದು ನೀನೇನಾ? ಥ್ಯಾಂಕ್ಸ್ ಸಚಿನ್, ಲವ್ ಯು. ಅಪ್ಪಗೆ ಇವಳು ಅಂದರೆ ಪ್ರಾಣ. ಅವತ್ತು ಅವರು ತುಂಬ ಅಪ್ಸೆಟ್ ಆಗೋಗಿದ್ರು. ಮನೆಯಲ್ಲಿ ನಿನ್ನ ಎಷ್ಟೊಂದು ಸಾರಿ ನೆನೆಸಿಕೊಂಡಿದ್ದಾರೆ ಗೊತ್ತಾ? ಇವತ್ತು ನೀನು ನೋಡಿದ್ರೆ ಅವರು ಖುಷಿ ಪಡ್ತಾರೆ, ನೋಡ್ತಾ ಇರೋ. ಅಲ್ಲ ಕಣೆ, ನೀವಿರೋದು JP ನಗರದಲ್ಲಿ ತಾನೇ? ನಭಾ ಬಿಡದಿ ಹತ್ತಿರ ಯಾಕೆ ಹೋಗಿದ್ಲು? ನಾವು ಮೊದಲು ಅಲ್ಲೇ ಇದ್ದದ್ದು. ಆಮೇಲೆ ಅಪ್ಪ ಬೇರೆ ಕಡೆ ಮನೆ ತಗೊಂಡ್ರು. ಆವಾಗ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ದು. ಇಬ್ಬರಿಗೂ ಖುಷಿಯಾಗಿತ್ತು. ನನಗೂ ಧೈರ್ಯ ಬಂದಿತ್ತು. ಅಂಕಲ್ ಹೇಗಿದ್ರೂ ಪರಿಚಯ ಇದ್ದಾರೆ. ಮದುವೆ ವಿಷಯ ಬಂದಾಗ ಮಾತಾಡೋಕ್ಕೆ ಕಷ್ಟ ಆಗಲ್ಲ ಅಂತ. ಟೈಮ್ 5 ಗಂಟೆ ಆಗಿತ್ತು. ಸುಶಾಂತ್ ಬೇರೆ ಫೋನ್ ಮಾಡ್ತಿದ್ದ, ಮನೆ ಹತ್ತಿರ ಬಾ ಅಂತ. ಅಪ್ಪ ಇನ್ನೂ ಬಂದಿರಲಿಲ್ಲ. ಅಮ್ಮ ಅಪ್ಪನ ಜೊತೆ ಬರ್ತೀವಿ, ನೀವು ಹೋಗಿರಿ ಅಂದರು. ಸರಿ ಅಂತ ಹೊರಗಡೆ ಬಂದಾಗ ತಗೋ ಅಂತ ಶುಭ ಕಾರ್ ಕೀ ಕೊಡೋಕೆ ಬಂದ್ಲು. ನನಗೆ ಕಾರ್ ಓಡ್ಸೋಕ್ಕೆ ಬರಲ್ಲ ಚಿನ್ನ. ಏನು ಚಿನ್ನು, ಕಾರ್ ಓಡಿಸೋದು ಕಲ್ತಿಲ್ವಾ? ಸರಿ ಬಿಡು, ನಾನೇ ಓಡಿಸ್ತೀನಿ. ಫಂಕ್ಷನ್ ಎಲ್ಲ ಮುಗೀಲಿ, ನಾನೇ ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ, ಸರಿನಾ? ಸರಿ ಚಿನ್ನ. ಸುಶಾಂತ್ ಮನೆ ಹತ್ತಿರ ತಲುಪಿದ್ದೆವು. ಅಷ್ಟರಲ್ಲಿ ರಾಣಿ ಶುಭಾಗೆ ಫೋನ್ ಮಾಡಿದ್ದಳು. ಅದಕ್ಕೆ ಶುಭ ಮತ್ತೆ ನಭ ಇಬ್ಬರು ಅವರ ಮನೆಗೆ ಹೋಗಿ ಅಲ್ಲಿಂದ ಮಂಟಪಕ್ಕೆ ಬಂದಿದ್ದರು. ನಾನು ಸುಶಾಂತ್ ಮನೆಯವರ ಜೊತೆ ಮಂಟಪಕ್ಕೆ ಬಂದೆ. ರಿಸೆಪ್ಷನ್ ಚೆನ್ನಾಗಿ ನಡೀತಿತ್ತು. ಅಪ್ಪ ಅಮ್ಮನೂ ಬಂದಿದ್ರು. ನಮ್ಮನೆ ಹುಡುಗಿರು ಗೊಂಬೆಗಳ ಥರ ಓಡಾಡ್ತಾ ಮಿಂಚುತ್ತಿದ್ರು. ವೇದಿಕೆ ಮೇಲೆ ಸುಶಾಂತ್ ರಾಣಿ ಜೋಡಿ ಸೂಪರ್ ಆಗಿ ಕಾಣಿತ್ತು. ಅಷ್ಟರಲ್ಲಿ ಶುಭ, ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಪಿಕ್ ಮಾಡ್ತಾ ಇಲ್ಲ ಅಂತ ಅಂದ್ಲು. ಆಗ ನೆನಪಾಯಿತು, ಫೋನ್ ಸುಶಾಂತ್ ಮನೆಯಲ್ಲೇ ಚಾರ್ಜ್ ಹಾಕಿದ್ದೆ, ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ. ಸರಿ ಬಿಡು, ಆ ಕಡೆ ಹೋದಾಗ ತೊಂದರೆ ಆಯಿತು ಅಂತ ಅಂದ್ಲು. ಅಂಕಲ್ ಎಲ್ಲಿದ್ದಾರೆ? ಫೋನ್ ಮಾಡಿದ್ದಾ ಅಂತ ಕೇಳಿದೆ. ಹಾಂ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂದರು. ಪದೇ ಪದೇ ಫೋನ್ ಮಾಡಿದ್ರೆ ಅಪ್ಪಗೆ ಇಷ್ಟ ಆಗಲ್ಲ. ಸರಿ ಬರ್ತಾರೆ ಬಿಡು, ನಾನು ಇಲ್ಲೇ ಇರ್ತೀನಿ, ಅಂಕಲ್ ಬಂದಾಗ ಕರಿ ಅಂತ ಹೇಳಿ ವೇದಿಕೆ ಪಕ್ಕ ಬಂದು ನಿಂತಿದ್ದೆ. ಆಗ ನನ್ನ ಹತ್ತಿರ ಸುಶಾಂತ್ ಅವರ ಅಣ್ಣ ಬಂದು, ಸಚಿನ್ ಸ್ವಲ್ಪ ಮನೆಗೆ ಹೋಗಿ ಬರೋಣ, ಬರ್ತೀಯಾ ಅಂದರು. ಸರಿ ಅಂತ ಅವರ ಜೊತೆ ಅವರ ಮನೆಗೆ ಹೋಗಿ ಹಾಗೆ ನನ್ನ ಮೊಬೈಲನ್ನು ತಗೊಂಡು ಬರೋ ಅಷ್ಟರಲ್ಲಿ 3/4 ಗಂಟೆ ಆಗಿತ್ತು. ಅಂಕಲ್ ಬಂದಿರ್ತಾರೆ ಅಂತ ನಾನು ಸೀದಾ ಶುಭಾನ ಹುಡುಕಿ ಅವಳ ಹತ್ರ ಹೋದೆ. ಅವಳು ಕೋಪ ಮಾಡ್ಕೊಂಡಿದ್ಲು. ಅಂಕಲ್ ಬಂದು ಹೊರಟು ಹೋಗಿದ್ದರು. ಅಪ್ಪ ಬರೋ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದೆ? ಎಷ್ಟು ಹುಡುಕದೆ ಗೊತ್ತಾ ನಿನ್ನ ಅಪ್ಪಗೆ ತೋರಿಸ್ಬೇಕು ಅಂತ ಎಷ್ಟು ಖುಷಿಯಾಗಿದ್ದೆ. ನೋಡಿದ್ರೆ ನೀನೇ ಇಲ್ಲ, ಎಲ್ಲೋಗಿದ್ದೆ? ಅಸಹನೆಯಿಂದ ಕೇಳಿದಳು. ನಾನು ನಡೆದಿದ್ದನ್ನು ಹೇಳಿದೆ. ಅದಕ್ಕೆ ಅಪ್ಪ ಬರೋ ಟೈಮಲ್ಲೇ ಹೋಗ್ಬೇಕಿತ್ತಾ ಅಂತ ಬೇಜಾರಾಗಿದ್ಲು. ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗಿಯಿತು. ನಾನು ಶುಭ ಹಿಂದೆ ಬಿದ್ದು ಬೇಡಿ ಅವಳನ್ನು ಸಮಾಧಾನ ಮಾಡಿದ್ದೆ. ನಿನಗೂ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ಕಣ್ತುಂಬ ನೋಡಬೇಕು ಅಂತ ಅಪ್ಪ ಅಂತಿದ್ರು. ಸ್ಟಡೀಸ್ ಮುಗಿದ ತಕ್ಷಣ ನನಗೆ ಮದುವೆ ಮಾಡ್ತಾರೆ ಅನಿಸುತ್ತೆ ಕಣೋ ಅಂದ್ಲು. ಸರಿ, ನೀನೇನು ತಲೆ ಕೆಡಿಸ್ಕೋಬೇಡ, ಅಂಕಲ್ ಹೇಗೋ ಪರಿಚಯ ಅಲ್ವಾ, ನಾನೊಂದ್ಸರಿ ಬಂದು ಮಾತಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ದೆ. ಆಮೇಲೆ ನಾವೆಲ್ಲ ಹೋಗಿ ಒಟ್ಟಿಗೆ ಫೋಟೋ ತೆಗೆಸಿಕೊಂಡ್ರೆ. ಆಗ ನೆನಪಾಯಿತು, ಅವರಿಗೆ ಕೊಡೋಕೆ ಪರ್ಚೇಸ್ ಮಾಡಿದ್ದ ಗಿಫ್ಟ್ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅಂತ. ಸರಿ, ಬೆಳಗ್ಗೆ ತಂದುಕೊಟ್ರೆ ಆಯಿತು ಅಂತ ಸುಮ್ಮನಾದೆ. ಅಪ್ಪ ಅಮ್ಮ ಹಾಗೆ ಕಾವ್ಯ ಫಂಕ್ಷನ್ ಮುಗಿಸಿ ಮನೆಗೆ ಹೋಗಿದ್ದರು. ಶುಭ ಮತ್ತೆ ಅವಳ ತಂಗಿ ರಾಣಿ ರೂಮಲ್ಲಿ ಮಲಗಿಕೊಂಡ್ರೆ ನಾನು ಸುಶಾಂತ್ ರೂಮಲ್ಲಿ ಮಲಗಿಕೊಂಡಿದ್ದೆ. ಮಾರನೇ ದಿನ ಭಾನುವಾರ ಬೆಳಗ್ಗೆ 7:35ಕ್ಕೆ ಮುಹೂರ್ತ ಇತ್ತು. ಸುಶಾಂತ್ ಕೂಡ ರೆಡಿ ಆಗ್ತಿದ್ದ. ಶುಭ ಮತ್ತು ನಭ ಇಬ್ಬರು ರೂಮ್ನಲ್ಲೇ ರಾಣಿ ಜೊತೆ
ಡ್ರೆಸ್ ಚೇಂಜ್ ಮಾಡ್ಕೊಂಡರು. ಶುಭ ಲೈಟ್ ಬ್ಲೂ ಸ್ಯಾರಿಯಲ್ಲಿ ಚೆನ್ನಾಗಿ ಕಾಣ್ತಿದ್ಲು. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಶುಭ ಹಾಗೂ ಸುಶಾಂತ್ ಇಬ್ಬರಿಗೂ ಮನೆಗೆ ಹೋಗಿ ಗಿಫ್ಟ್ ತಗೊಂಡು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನು, ಹೀಗೇನು ಅರ್ಜೆಂಟ್ ಇಲ್ಲ, ನಾಳೆ ಕೊಡುವೆ ಅಂತೆ, ಎಲ್ಲೂ ಹೋಗಬೇಡ, ಇಲ್ಲೇ ಇರು ಅಂದ. ಮಗ, ಇನ್ನೂ ತುಂಬ ಟೈಮ್ ಇದೆ, ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ತೀನಿ, ಸರಿನಾ ಅಂತ ಹೇಳಿ ಹೊರಟೆ. ಅದಕ್ಕೆ ಅವನು, ಲೋ, ಏನೋ ನೀನು ಈ ಥರ ಮಾಡ್ತಿದ್ಯಾ? ನಾನಿವತ್ತು ರಾಣಿನ ಮದುವೆ ಆಗ್ತಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ನೀನು ನನ್ನ ಜೊತೆನೇ ಇರಬೇಕು, ಬೇಗ ಬಾ, ನೀನು ಬರೋವರೆಗೂ ನಾನು ತಾಳಿನೇ ಕಟ್ಟಲ್ಲ, ಸರಿನಾ ಅಂತ ಅಂದ. ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ರೆ ಅವನು ಈ ಮಾತು ಹೇಳ್ತಾನೆ ಅನಿಸಿತ್ತು. ಆ ಟೈಮಲ್ಲಿ ಇಬ್ಬರೂ ಹಗ್ ಮಾಡಿ ಸ್ವಲ್ಪ ಎಮೋಷ್ನಲ್ ಆದ್ವಿ. ಸರಿ ಮಗ, ಬೇಗ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ಆಲ್ಮೋಸ್ಟ್ ನಮ್ಮೂರ ಹತ್ತಿರ ಪೈಪ್ಲೈನ್ ರೋಡಲ್ಲಿ ಹೋಗ್ತಾ ಇದ್ದೆ. ಆ ರೋಡಲ್ಲಿ ಜನ ಜಾಸ್ತಿ ಓಡಾಡಲ್ಲ. ಯಾರೋ ಒಬ್ಬ ಬೈಕಲ್ಲಿ ನನ್ನ ಪಕ್ಕಾನೇ ಬರ್ತಾ ಇದ್ದ. ನೋಡಿದ್ರೆ ರಾಣಿ ಮಾವ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ನೀವಿಲ್ಲಿ ಈ ಕಡೆ ಹೋಗ್ತಾ ಇದ್ದೀರಾ ಅಂದೆ. ಏನೋ ಲೇ, ಅಷ್ಟು ಹೇಳಿದ್ರು ಅವರಿಬ್ಬರಿಗೂ ಮದುವೆ ಆಗೋ ಥರ ಮಾಡಿಬಿಟ್ಟೆ ಅಲ್ವಾ ಬ್ರೋಕರ್ ನನ್ನ ಮಗನೇ ಅಂತ ಬೈಕನ್ನು ಕಾಲಲ್ಲಿ ಒದ್ದೇ ಬಿಟ್ಟ. ನಾನು ಕೆಳಗಡೆ ಬಿದ್ದೋದೆ. ಬಿದ್ದಿದ್ದ ಫೋರ್ಸ್ಗೆ ಹಣೆಗೆ ಕಲ್ಲು ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪೋಯ್ತು. ಪೂರ್ತಿ ಮೌನ, ಕತ್ತಲೆ ಆವರಿಸಿದೆ. ನೀನು ನನ್ನ ಜೊತೆನೇ ಇರಬೇಕು, ಬೇಗ ಬಾ, ನೀನು ಬರೋವರೆಗೂ ನಾನು ತಾಳಿನೇ ಕಟ್ಟಲ್ಲ ಅನ್ನೋದು ತಲೆಯಲ್ಲಿ ಗುಣುಗೂಡುತ್ತಿತ್ತು. ಸುಶಾಂತ್ ಹೇಳಿದ ಮಾತುಗಳು ನೆನಪಾಗತೊಡಗಿದ್ದವು. ಮುಖದ ಮೇಲೆ ತಣ್ಣನೆ ನೀರು ಬೀಳೋ ಅನುಭವ. ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಅಕ್ಕಪಕ್ಕ ಒಂದಿಬ್ಬರು ನಿಂತಿದ್ರು. ಅವರೇ ನನ್ನ ಮುಖದ ಮೇಲೆ ನೀರು ಹಾಕಿ ಎಚ್ಚರ ಮಾಡಿದ್ರು. ವಾಚ್ ನೋಡಿದೆ, ಎಷ್ಟೊಂದು ಟೈಮ್ ಆಗೋಗಿದೆ. ಅಲ್ಲಿಂದ ಎದ್ದು ಅಲ್ಲಿರೋವರೆಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹಾಸ್ಪಿಟಲ್ಗೆ ಹೋದೆ. ಗಾಯಕ್ಕೆ ಸ್ಟಿಚ್ ಹಾಕಿ ಇಂಜೆಕ್ಷನ್ ಕೊಟ್ರು. ಹಾಸ್ಪಿಟಲ್ನಿಂದ ಬೇಗ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಗಾಯ ಕಾಣದೇ ಇರೋ ಥರ ತಲೆಗೆ ಕ್ಯಾಪ್ ಹಾಕ್ಕೊಂಡು ಅಪ್ಪ ಅಮ್ಮ ಗಾಬರಿ ಆಗ್ತಾರೆ ಅಂತ ಬೈಕಿಂದ ಬಿದ್ದೋದೆ ಅಂತ ಅವರಿಗೆ ಸುಳ್ಳು ಹೇಳಿ ಗಿಫ್ಟ್ ತಗೊಂಡು ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಆನ್ ಟೈಮ್ ಕಲ್ಯಾಣ ಮಂಟಪ ತಲುಪಿದ್ದೆ. ಎಲ್ಲವೂ ಚೆನ್ನಾಗಿ ನಡೆದಿತ್ತು. ಮದುವೆ ಮುಗಿದು ಹಾಲುದಾರೆ ಎಳೆಯೋ ಕಾರ್ಯಕ್ರಮ ಜರುಗಿತ್ತು. ರಾಣಿ ಮಾವ ನನ್ನ ನೋಡಿ ನಗ್ತಾ ಇದ್ದ. ಅವನು ನನಗೆ ಇಷ್ಟೆಲ್ಲ ಮಾಡ್ತಿದ್ರೋ ನಾನು ಅವನಿಗೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಗಲಾಟೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ನನ್ನ ತಲೆಗೆ ಕ್ಯಾಪ್ ಹಾಕಿದ್ದರಿಂದ ಮತ್ತು ನನ್ನ ಮುಖ ಊದ್ಕೊಂಡಿದ್ದರಿಂದ ಶುಭಾಗೆ ಅನುಮಾನ ಬಂದು ಅವಳನ್ನು ಕೇಳಿದಾಗ ನಡೆದ ಎಲ್ಲ ಘಟನೆಯನ್ನ ಅವಳಿಗೆ ತಿಳಿಸಿದ್ದೆ. ನನಗೆ ಸ್ವಲ್ಪ ನೋವಾದರೂ ಸಹಿಸದ ಅವಳು ಇದರಿಂದ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿ ಅವನು ಯಾರು ಅಂತ ನಾನು ತೋರಿಸೋವರೆಗೂ ಅವಳು ಸುಮ್ಮನಾಗಲಿಲ್ಲ. ನಿನಗೆ ಹೊಡೆದಿದ್ದಾನೆ, ಅವನನ್ನು ಸುಮ್ಮನೆ ಬಿಡಬಾರ್ದು, ಅವನಿಗೆ ಹೊಡಿಲೇಬೇಕು ಅಂತ ತೀರ್ಮಾನ ಮಾಡಿದ್ಲು. ನಾನು ಬೇಡ ಅಂದ್ರೂ ಕೇಳೋಕ್ಕೆ ಅವಳು ರೆಡಿ ಇರಲಿಲ್ಲ. ರಾಣಿ ಮಾವ ಅಲ್ಲೇ ವೇದಿಕೆ ಮೇಲೆ ನಿಂತಿದ್ದ. ಶುಭ ಒಂದು ಪ್ಲಾನ್ ಮಾಡಿದ್ಲು. ಸೀದಾ ವಧು ರೂಮ್ಗೆ ಹೋಗಿ ರಾಣಿ ಬ್ಯಾಗಲ್ಲಿ ಅವಳ ಮೊಬೈಲಿಂದ ಅವರ ಮಾವನ ನಂಬರ್ ತಗೊಂಡ್ಲು. ಅವಳ ಪ್ಲಾನ್ ಪ್ರಕಾರ ನಾನು ಅವಳು ಹೇಳಿದ್ದ ರೂಮ್ ಒಂದರಲ್ಲಿ ವೆಯ್ಟ್ ಮಾಡ್ತಿದ್ದೆ. ಅವಳು ಅಲ್ಲಿಗೆ ಬಂದು ಅವನಿಗೆ ಫೋನ್ ಮಾಡಿ ನಿನ್ನ ಹತ್ತಿರ ಮಾತಾಡಬೇಕು ಅಂತ ಹೇಳಿ ರೂಮ್ ನಂಬರ್ 4ಕ್ಕೆ ಬರೋಕ್ಕೆ ಹೇಳ್ತಾಳೆ. ಫೋನ್ ಮಾಡಿದವರು ಯಾರು ಅಂತ ಹುಡುಕಿಕೊಂಡು ರೂಮ್ಗೆ ಬಂದ. ಅವನ ಮುಖಕ್ಕೆ ಬಟ್ಟೆ ಸುತ್ತಿ ಚೆನ್ನಾಗಿ ಬಡಿದು ಒಡೆದವರು ಯಾರೆಂದು ತಿಳಿಯದ ಹಾಗೆ ಅಲ್ಲಿಂದ ಬಂದಿದ್ದೆವು. ಈಗ ನನ್ನ ಹುಡುಗಿಯ ಕೋಪ ಕಡಿಮೆಯಾಗಿತ್ತು. ಮದುವೆ ಕಾರ್ಯಕ್ರಮ ಮುಗಿಸಿ ವಧುವರರಿಗೆ ಶುಭ ಕೋರಿ ನಾವು ನಮ್ಮ ಮನೆಗೆ ಬಂದಿದ್ದೆವು. ಇದೇ ಒಳ್ಳೆಯ ಸಮಯ ಅಂತ ನಾನು ನನ್ನ ತಂಗಿ ಕಾವ್ಯ ಮುಖಾಂತರ ನನ್ನ ಪ್ರೀತಿ ವಿಷಯವನ್ನ ಮನೆಯಲ್ಲಿ ತಿಳಿಸಿದ್ದೆ. ನನ್ನನ್ನು ಮನೆ ಹೊರಗಡೆ ಕಳುಹಿಸಿ ಕಾವ್ಯ ಮತ್ತು ಶುಭ ಮನೆಯಲ್ಲಿ ಅದೇನು ಮಾತನಾಡಿದರೋ ಗೊತ್ತಿಲ್ಲ. ಅಪ್ಪ ಅಮ್ಮ ಅವಳನ್ನು ಸೊಸೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದರು. ಹಾಗೆ ಇವಳು ನಮ್ಮನೆ ಮಹಾಲಕ್ಷ್ಮಿ ಅಂತ ಕೊಂಡಾಡಿದ್ದರು. ಹಾಗೆ ಸಮಯ ಬಂದಾಗ ಅವರ ಅಪ್ಪನ ಜೊತೆ ಮಾತನಾಡುತ್ತೇನೆ ಅಂತಾನೂ ಅಂದಿದ್ದರು. ಸೊ ಎಲ್ಲವೂ ಸಂತೋಷವಾಗಿ ನಡೆದು ಹೋಗಿತ್ತು. ಕೆಲವು ತಿಂಗಳು ಕಳೆದಿದ್ದವು. ಶುಭ ಎಜುಕೇಷನ್ ಮುಗಿಯಲು ಸ್ವಲ್ಪ ದಿನಗಳೇ ಉಳಿದಿತ್ತು. ಒಂದು ದಿನ ಅವರ ತಂದೆ ಅವಳನ್ನು ಕರೆದು ಅವಳ ಮದುವೆ ವಿಚಾರ ಮಾತನಾಡಿದ್ದಾರೆ. ಅದನ್ನು ತಿಳಿಸಲು ನನಗೆ ಫೋನ್ ಮಾಡಿದ್ದಳು. ನಾನಾಗ ವರ್ಕ್ನಲ್ಲಿದ್ದೆ. ಚಿನ್ನು, ಅಪ್ಪ ನನ್ನ ಎಜುಕೇಷನ್ ಮುಗಿದ್ಮೇಲೆ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ ಕಣೋ. ಇವತ್ತು 3 ಹುಡುಗರ ಫೋಟೋಸ್ ಕೊಟ್ಟು ನಿಂಗೆ ಯಾರು ಇಷ್ಟನೋ ಯೋಚನೆ ಮಾಡಿ ಹೇಳು ಅಂದ್ರು ಅಂತ ಅಳ್ತಾ ಇದ್ಲು. ಸರಿ ಚಿನ್ನ, ನೀನು ಮೊದಲು ಅಳೋದು ನಿಲ್ಲಿಸು. ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಲ್ವಾ. ನನ್ನ ಹತ್ರ ಒಂದು ಐಡಿಯಾ ಇದೆ. ಸಂಜೆ ಬಂದು ಎಲ್ಲಾನು ಹೇಳ್ತೀನಿ.
ಅವಳನ್ನು ಸಮಾಧಾನ ಮಾಡಲು ಈ ಮಾತನ್ನ ಹೇಳಿದ್ದೆ. ಸರಿ ಕಣೋ, ಕಾಯ್ತಾ ಇರ್ತೀನಿ, ಸಂಜೆ ಬೇಗ ಬಾ. ಮೊದಲೇ ನಾನು ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದೆ. ಮಧ್ಯಾಹ್ನ ಊಟದ ಟೈಮಲ್ಲಿ ಸ್ಟುಡಿಯೋಗೆ ಹೋಗಿ ನಂದೊಂದು ಫೋಟೋ ತೆಗೆಸಿ ಬಂದಿದ್ದೆ. ಹಾಗೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಫೋಟೋ ಕಲೆಕ್ಟ್ ಮಾಡ್ಕೊಂಡು ಹೋದೆ. ಶುಭಾಗೆ ಫೋನ್ ಮಾಡಿ ನಮ್ಮ ಮಾಮೂಲಿ ಜಾಗಕ್ಕೆ ಬರೋಕೆ ಹೇಳಿದ್ದೆ. ಅವಳು ಬಂದಿದ್ದಳು. ಅವಳು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಳು. ಅವಳಿಗೆ ಸಮಾಧಾನ ಮಾಡಿ ಹುಡುಗ ಇಷ್ಟ ಅಂತ ಹೇಳು ಅಂತ ಹೇಳಿ ನಾನು ತೆಗೆದಿದ್ದ ನನ್ನ ಫೋಟೋನ ಅವಳ ಕೈಗಿಟ್ಟು, ಚಿನ್ನ, ಈ ನನ್ನ ಫೋಟೋನ ನಿಮ್ಮ ತಂದೆ ನಿನಗೆ ಕೊಟ್ಟಿರೋ ಫೋಟೋಸ್ ಜೊತೆ ಇದನ್ನ ಇಟ್ಟು ನನಗೆ ಈ ಹುಡುಗ ಇಷ್ಟ ಅಂತ ಹೇಳು ಅಂತ ಹೇಳ್ದೆ. ಅದೇಗೆ ಸಾಧ್ಯ ಸಚಿನ್? ಅಲ್ಲ ಕಣೆ, ಆ ಫೋಟೋಸ್ ಜೊತೆ ಇದನ್ನ ಕೊಟ್ಟು ಇವರು ಇಷ್ಟ ಅಂತ ಹೇಳು. ನೀನೇ ಹೇಳಿದ್ಯಲ್ಲ, ಅಪ್ಪ ನೀನು ಮಾಡಿದ ಹೆಲ್ಪ್ನ ಆಗಾಗ ನೆನೆಸಿಕೊಳ್ತಿರ್ತಾರೆ ಅಂತ. ಸೊ ಈ ಫೋಟೋ ನೋಡಿದ ತಕ್ಷಣ ಅವರಿಗೆ ನಾನು ನೆನಪಾಗೇ ಆಗ್ತೀನಿ. ನೀನಾಗ ನನ್ನ ಇಷ್ಟಪಡ್ತಾ ಇರೋ ಬಗ್ಗೆ ಹೇಳ್ಬಿಡು. ಮಾತಾಡೋಕೆ ಒಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಆಗ ನಾನು ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಒಪ್ಪಿಸ್ತೀನಿ, ಸರಿನಾ? ಸರಿ ಕಣೋ. ನಾನು ಸ್ವಲ್ಪ ಐಡಿಯಾ ಅಷ್ಟೇ ಕೊಟ್ಟಿದ್ದೆ. ಆದರೆ ಅವಳು ತನ್ನ ಸ್ಟೈಲಲ್ಲೇ ಎಲ್ಲಾನೂ ಮಾತಾಡಿ ಮುಗಿಸಿ ಅವರಪ್ಪನ್ನ ಒಪ್ಪಿಸಿದ್ಲು. ಅವರು ಕೂಡ ನನ್ನ ಮನೆಗೆ ಮಾತಾಡೋಕೆ ಬರ ಹೇಳಿದ್ದರು. ನಾನು ಹೋಗಿದ್ದೆ ಶುಭ ಅವರ ಮನೆಗೆ. ನಮಸ್ಕಾರ ಸರ್, ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದೆ. ಪರವಾಗಿಲ್ಲ, ಎದ್ದೇಳಪ್ಪ, ಹೇಗಿದೆಯಾ? ಚೆನ್ನಾಗಿದ್ದೇನೆ ಸರ್. ಗುಡ್. ನನ್ನ ಮಗಳು ನಿನ್ನ ಬಗ್ಗೆ ಎಲ್ಲಾನೂ ಹೇಳಿದ್ದಾಳೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಫೋಟೋ ನೋಡಿದಾಗಲೇ ನನಗೆ ನೀನು ಬೇಡ ಅಂತ ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಅವತ್ತು ನಿನ್ನ ಒಂದು ಸಹಾಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ನನ್ನ ಮಗಳನ್ನು ಉಳಿಸೋಕೆ ಕಾರಣ ಆಗಿತ್ತು. ಅವತ್ತು ನಾನು ತುಂಬ ಪಶ್ಚಾತ್ತಾಪ ಪಟ್ಟೆ, ನಿನಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಆಗಿಲ್ಲ ಅಂತ. ಆದರೆ ಆ ಋಣನ ಈ ರೀತಿ ತೀರಿಸೋಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ನೀನು ನನಗೆ ಇಷ್ಟ ಆಗಿದ್ಯಾ. ನೀನು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯಾ ಅಂತ ನಂಬಿಕೆ ಇದೆ. ಇವಳತ್ರ ಹೇಳ್ತೀನಿ, ಆಗ ನಿಮ್ಮ ತಂದೆ ತಾಯಿನ ಕರ್ಕೊಂಡ್ಬಾ, ಮಾತುಕತೆ ಮಾಡಿಕೊಳ್ಳೋಣ. ಅವಳ ಎಜುಕೇಷನ್ ಮುಗಿದ ಮೇಲೆ ಮದುವೆ ಇಟ್ಟುಕೊಳ್ಳೋಣ ಅಂತ ಅಂದ್ರು. ಒಂದು ದಿನ ಬುಲಾವ್ ಕೂಡ ಬಂತು. ನಾನು, ಅಪ್ಪ, ಅಮ್ಮ, ತಂಗಿ ಎಲ್ಲರೂ ಹೋಗಿ ಬಂದ್ವಿ. ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಕೂಡ ಆಯಿತು. ಅವರು ಕೂಡ ಒಂದು ದಿನ ನಮ್ಮ ಮನೆಗೆ ಬಂದಿದ್ದರು. ಎಲ್ಲವೂ ಸರಾಗವಾಗಿ ಯಾವುದೇ ತೊಂದರೆ ಇಲ್ಲದೆ ನಾನು ಊಹೆನೇ ಮಾಡದ ರೀತಿಯಲ್ಲಿ ಆಗಿ ಹೋಗಿತ್ತು. ಶುಭ ಅಂತೂ ಖುಷಿಗೆ ನನ್ನ ತಬ್ಬಿ ಮುದ್ದಾಡಿದ್ಲು. ಅವಳ ಸ್ಟಡೀಸ್ ಮುಗಿದ ನಂತರ ಮದುವೆ ಅಂತ ನಿಶ್ಚಯ ಮಾಡಿದ್ದರು. ಮದುವೆ ಒಪ್ಪಿಗೆ ಆದ ವಿಷಯವನ್ನು ರಾಣಿ ಮತ್ತು ಸುಶಾಂತ್ ಇಬ್ಬರಿಗೂ ತಿಳಿಸಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ನವವಿವಾಹಿತ ಜೋಡಿ ಹೊಸದಾಗಿ ಬಾಡಿಗೆಗೆ ಬಂದಿದ್ದರು. ಹೇಮಂತ್ ಮತ್ತು ಶ್ರಾವಣಿ ಅಂತ. ಹುಡುಗ ಸ್ವಲ್ಪ ತರಲೆ ಜಾಸ್ತಿ ಮಾಡ್ತಾ ಇದ್ದ. ನನಗೂ ಕ್ರಮೇಣ ಫ್ರೆಂಡ್ ಆಗಿದ್ದ. ಅವನು ಅವನ ಹೆಂಡತಿ ಜೊತೆ ತುಂಬ ತುಂಟತನ ತರಲೆ ಮಾಡ್ತಿದ್ದ. ಅವಳನ್ನ ತುಂಬ ರೇಗಿಸ್ತಾ ಇರ್ತಿದ್ದ. ಇವನ ತರಲೆ ಕೆಲಸಗಳನ್ನ ಆಗಾಗ ನನ್ನ ಶುಭಾಗೆ ಹೇಳ್ಕೊಳ್ತಿದ್ದೆ. ಒಂದು ದಿನ ಸುಶಾಂತ್ ಫೋನ್ ಮಾಡಿದ್ದ. ಅದೇನೆಂದರೆ, ರಾಣಿ ಮದುವೆ ಆದ್ಮೇಲೆ ಅವರಪ್ಪ ಒಂಟಿ ಆಗಿದ್ದಾರೆ. ಮನೆಯಲ್ಲಿ ಅವರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಇಲ್ಲಿ ರಾಣಿ ಬೇರೆ ದಿನ ಅದೇ ಚಿಂತೆ ಮಾಡ್ತಾ ಇದ್ದಾಳೆ. ಮಾವನ್ನ ನಮ್ಮ ಜೊತೆನೇ ಇರೋಕೆ ಕರೆದ್ವಿ. ಆದರೆ ಅವರಿಗೆ ಸ್ವಾಭಿಮಾನ. ನಾನು ಯಾರಿಗೂ ಹೊರೆ ಆಗಲ್ಲ, ಬರಲ್ಲ ಅಂತಿದ್ದಾರೆ. ನೀನೇ ಏನಾದರೂ ಉಪಾಯ ಹೇಳಬೇಕು ಮಗ ಅಂದ. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅವರು ಯಾರಿಗೂ ಹೊರೆ ಆಗೋಕೆ ಇಷ್ಟಪಡಲ್ಲ ಅಂದಿದ್ದಾರೆ ಅಲ್ವಾ, ಅದಕ್ಕೆ ನೀನೊಂದು ಕೆಲಸ ಮಾಡು. ಬೆಂಗಳೂರಲ್ಲಿರೋ ಅವರ ಮನೇನ ಬಾಡಿಗೆಗೆ ಬಿಟ್ಟು ನಿಮ್ಮ ಊರಲ್ಲಿ ನಿಮ್ಮ ಮನೆ ಅಕ್ಕಪಕ್ಕನೇ ಒಂದು ಮನೆ ಬಾಡಿಗೆಗೆ ತಗೊಂಡು ಅವರನ್ನ ಅಲ್ಲಿಗೆ ಕರೆಸಿಕೋ. ಹಾಗೆ ಅಡುಗೆ ಮಾಡೋಕೆ, ಮನೆ ಕೆಲಸಕ್ಕೆ ಫೀಮೇಲ್ ಹೌಸ್ ಕೀಪರ್ ಒಬ್ಬರನ್ನ ಕೆಲಸಕ್ಕೆ ಹಾಕೋ. ಇಲ್ಲಿ ಈ ಮನೆಯಿಂದ ಬರೋ ಬಾಡಿಗೆ ದುಡ್ಡನ್ನು ಅಲ್ಲಿ ಆ ಮನೆ ಬಾಡಿಗೆ ಮತ್ತೆ ಕೆಲಸದಾಕೆಗೆ ಖರ್ಚು ಮಾಡು ಅಷ್ಟೇ. ನಿಮ್ಮ ಅವನ್ನ ನೀನೇ ರಿಕ್ವೆಸ್ಟ್ ಮಾಡೋ, ಅವ್ರು ಒಪ್ಕೋತಾರೆ, ಸರಿನಾ? ಸರಿ ಮಗ, ಥ್ಯಾಂಕ್ಸ್. ಮೊದಮೊದಲು ಇದಕ್ಕೆ ಒಪ್ಪದ ಕೃಷ್ಣಮೂರ್ತಿಯವರ ತದನಂತರ ಮಗಳು ಅಳಿಯನ ಬಲವಂತಕ್ಕೆ ಮಣಿದು ಇಲ್ಲಿನ ಮನೆ ಬಾಡಿಗೆಗೆ ಕೊಟ್ಟು ಅಳಿಯನ ಮನೆಯ ಪಕ್ಕದಲ್ಲೇ ಬಾಡಿಗೆಗೆ ಸೇರಿದ್ದರು. ಈಗ ಮಗಳು ಬೇಕೆಂದಾಗ ಅಪ್ಪನನ್ನು, ಹಾಗೆ ಅಪ್ಪ ಬೇಕೆಂದಾಗ ಮಗಳನ್ನು ಆರಾಮಾಗಿ ನೋಡಬಹುದಿತ್ತು. ರಾಣಿ ಈಗ ಸಂತೋಷವಾಗಿದ್ದಳು. ಇತ್ತ ಕಡೆ ನನ್ನ ಮದುವೆಯ ದಿನಾಂಕ ನಿಗದಿಯಾಗಿತ್ತು. ಕಲ್ಯಾಣ ಮಂಟಪ, ಲಗ್ನ ಪತ್ರಿಕೆಗಳ ಕೆಲಸ ಎಲ್ಲವೂ ಮುಗಿದು ಪತ್ರಿಕೆಗಳ ಹಂಚಿಕೆಯೂ ಶುರುವಾಗಿತ್ತು. ನಾನು ಮತ್ತು ಅವಳು ನಮ್ಮ ಸ್ನೇಹಿತರನ್ನು ಕರೆದು ಬಂದಿದ್ದೆವು. ಹಾಗೆ ಆಶಾಳಿಗೂ ಫೋನ್ ಮಾಡಿ ಮದುವೆಗೆ ಆಹ್ವಾನಿಸಿದೆ. ಶುಭಾಳ ಎಕ್ಸಾಮ್ಸ್ ಕೂಡ ಮುಗಿದಿತ್ತು. ಮೊದಲು 3 ಸೆಮಿಸ್ಟರ್ಗಳನ್ನು
ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದರಿಂದ 4ನೇ ಸೆಮಿಸ್ಟರ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ. ಬಟ್ಟೆ ಬರೆ ಒಡವೆ ಅದು ಇದು ಎಲ್ಲ ಶಾಪಿಂಗ್ ಮುಗಿಸಿ ಅಂತೂ ಮದುವೆ ದಿನವೂ ಬಂದೇ ಬಿಟ್ಟಿತ್ತು. ಚಪ್ಪರದ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲವೂ ಸಂಗವಾಗಿ ನಡೆದಿತ್ತು. ರಾಣಿ ಸುಶಾಂತ್ ಆಗೋ ಪಕ್ಕದ ಮನೆಯ ಹೊಸ ಸ್ನೇಹಿತ ಹೇಮಂತ್ ಮತ್ತು ಶ್ರಾವಣಿ ಕೂಡ ಬಂದಿದ್ದರು. ಹಾಗೆ ನಾನು ನಿರೀಕ್ಷಿಸುತ್ತಿದ್ದ ಆಶಾ ಕೂಡ ತನ್ನ ಗಂಡ ಮತ್ತು ಮಗುವಿನೊಂದಿಗೆ ಬಂದಿದ್ದಳು. ಅವಳು ತನ್ನ ಫ್ಯಾಮಿಲಿಯೊಂದಿಗೆ ಸ್ಟೇಜ್ ಮೇಲೆ ಬಂದು ನನಗೆ ಶುಭಾಶಯ ಕೋರಿದ ಆ ಕ್ಷಣ ನಾನು ಭಾವುಕನಾಗಿದ್ದಂತೂ ನಿಜ. ಆದರೆ ಅವಳ ಸುಖ ಸಂಸಾರ ನೋಡಿ ನಾನು ಸಂತೋಷಗೊಂಡೆ. ನನ್ನ ಮತ್ತು ಶುಭಾಳ ಭೇಟಿಗೆ ಸಾಕ್ಷಿಯಾಗಿದ್ದ ಅಂದರೆ ನಾವಿಬ್ಬರೂ ಪ್ರತಿನಿತ್ಯ ಸೇರುತ್ತಿದ್ದ ಸಿಂಧೂರ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮ ಮದುವೆ ನಡೆದಿತ್ತು. ನನಗೆ ಈ ಅದ್ದೂರಿ ವಿವಾಹ ಇಷ್ಟ ಇರಲಿಲ್ಲ. ಆದರೆ ಅವಳಿಗೆ ತುಂಬ ಆಸೆ ಇತ್ತು ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ. ಅದರಂತೆ ಎಲ್ಲವೂ ನಡೆದಿತ್ತು. ಮದುವೆ ಆಗಿ 2-3 ದಿನ ಆ ದೇವಸ್ಥಾನ ಈ ದೇವಸ್ಥಾನ ಅಂತೆಲ್ಲ ಸುತ್ತಾಡಿಸಿ 4ನೇ ದಿನಕ್ಕೆ ಮೊದಲ ರಾತ್ರಿ ಅರೇಂಜ್ ಮಾಡಿದ್ದರು. ಮೊದಲ ರಾತ್ರಿಯ ದಿನ ಪ್ರಸ್ತವನ್ನು ಶುಭ ಅವರ ಮನೆಯಲ್ಲೇ ಏರ್ಪಾಡು ಮಾಡಿದ್ದರು. ನಾನು ರೂಮಲ್ಲಿ ನನ್ನ ಹುಡುಗಿಗಾಗಿ ಕಾಯ್ತಾ ಇದ್ದೆ. ಅವಳು ಬಂದಳು. ಏನೇ ಚಿನ್ನ, ಈ ಥರ ಬಂದಿದ್ದೀಯಾ ನೈಟಿ ಹಾಕ್ಕೊಂಡು? ಮತ್ತೆ ಸಿನಿಮಾಗಳಲ್ಲಿ ಆ ಥರ ತೋರಿಸಿರ್ತಾರೆ, ಮೈ ತುಂಬ ಸೀರೆ ಒಡವೆ ಹಾಕ್ಕೊಂಡು ಬರೋ ಥರ. ಅಯ್ಯೋ ಚಿನ್ನು, ಅದು ಸಿನಿಮಾ ಕಣೋ. ರಿಯಲ್ ಲೈಫಲ್ಲಿ ರೇಷ್ಮೆ ಸೀರೆ, ಮೈ ತುಂಬ ಅಷ್ಟೊಂದು ಒಡವೆ ಹಾಕ್ಕೊಂಡು ಮಲಗೋಕೆ ಆಗುತ್ತಾ? ನೀನೇ ಯೋಚನೆ ಮಾಡು. ಸರಿ ಓಕೆ, ಆದರೂ ಈ ನೈಟಿ ನಿನಗೆ ಚೆನ್ನಾಗಿ ಕಾಣಲ್ಲ ಕಣೆ. ನಾಳೆಯಿಂದ ಹಾಕ್ಕೋಬೇಡ. ಸರಿ ಆಯಿತು, ಹಾಕೊಳ್ಳಲ್ಲ, ಓಕೆನಾ? ಸಚಿನ್, ನಿನಗೆ ಒಂದು ಸತ್ಯ ಹೇಳಬೇಕು. ಸತ್ಯನಾ? ಏನೇ ಅದು? ನಾವು ತಾತಾಗುಣಿಯಲ್ಲಿ ಇದ್ದಾಗ ಅಪ್ಪಂಗೆ ಹಾವೇರಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಗೆ ಹೋಗ್ತಿರಬೇಕಾದರೆ ರೋಡ್ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ತೀರ್ಕೊಂಡ್ರು. ಅಲ್ಲೇ ಇದ್ದ ಪೊಲೀಸರು ನನ್ನ ಹಾವೇರಿಯಲ್ಲಿರೋ ಮಹಿಳಾ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ನನ್ನ ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನೂ ಕಳ್ಕೊಂಡು ಕೊರಗೆ ಕುಗ್ಗಿ ಹೋಗಿದ್ದ ನನ್ನನ್ನು ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂಕಲ್ ಒಬ್ಬರು ಮಮತೆ ತೋರಿಸಿ ನನ್ನ ಆ ದುಃಖದಿಂದ ಹೊರಗಡೆ ತಂದು ನನ್ನ ಚೆನ್ನಾಗಿ ಓದಿಸಿದ್ರು. 2 ವರ್ಷ ಆದಮೇಲೆ ನಮ್ಮ ಅಂಕಲ್ಗೆ ಬೆಂಗಳೂರಿಂದ ಪರಿಚಯ ಇರೋರು ಒಬ್ಬರು ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋಕೆ ವಿಚಾರಿಸಿ ಫೋನ್ ಮಾಡಿದ್ರು. ಆಗ ಅಂಕಲ್ ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ನನ್ನ ರೆಫರ್ ಮಾಡಿದ್ರು. ಆಗ ಮನೋಜ್ ಸರ್ ಅವರು ನನ್ನ ದತ್ತು ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದರು. ತಾಯಿಯನ್ನು ಕಳೆದುಕೊಂಡಿದ್ದ ನಭಾಗೆ ಅವರು ಮಲತಾಯಿಯನ್ನ ತರೋಕೆ ಇಷ್ಟಪಡಲಿಲ್ಲ. ಅದಕ್ಕೆ ಅವಳನ್ನು ತಾಯಿ ನೆನಪು ಬಾರದೇ ಇರೋ ಹಾಗೆ ನೋಡಿಕೊಳ್ಳಲು ನನ್ನ ಕರ್ಕೊಂಡು ಬಂದರು. ನನ್ನೂ ಅವರ ಮಗಳಂತೆ ಪ್ರೀತಿಯಿಂದ ಸಾಕಿದರು, ಓದಿಸಿದರು. ಒಂದಿನವೂ ಬೈದಿಲ್ಲ. ಮಗಳಂತೆ ಅಲ್ಲ, ಅವರ ಮಗಳೇ ಆಗಿ ಹೋಗಿದ್ದೆ. ಎಲ್ಲಾನು ಕಿತ್ತುಕೊಂಡ ದೇವರು ಮತ್ತೆ ಇವರ ರೂಪದಲ್ಲಿ ತಂದೆನ ಕರುಣಿಸಿದ್ದ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ರೋ ಒಂದು ನೆನಪು ನನ್ನ ಹೃದಯನ ಬಿಟ್ಟು ಹೋಗಿರಲಿಲ್ಲ. ಅದೇ ನಿನ್ನ ಜೊತೆಗಿನ ಕ್ಷಣಗಳು. ನಮ್ಮಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ನಿಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತಾಡ್ಕೊತಿದ್ರು. ಅದು ನನ್ನ ಮನಸ್ಸಲ್ಲಿ ನೀನು ಶಾಶ್ವತವಾಗಿ ಉಳ್ಕೊಳ್ಳೋಕೆ ಕಾರಣ ಆಯಿತು. ಅವತ್ತೇ ನನ್ನ ಮನಸ್ಸಲ್ಲಿ ನಿನ್ನ ಜೊತೆ ಮದುವೆ ಆಗೋದೆ. ನೀನು ಒಂದಲ್ಲ ಒಂದು ದಿನ ಸಿಗ್ತೀಯಾ ಅಂತ ಕಾದೆ. ಸ್ಕೂಲಲ್ಲಿ ಅಡ್ರೆಸ್ ತಗೊಂಡು ತಾತಾಗುಣಿಗೆ ಬಂದಿದ್ದೆ. ಆದರೆ ನೀವಲ್ಲಿ ಮನೆ ಖಾಲಿ ಮಾಡಿ ಪಕ್ಕದ ಬೀದಿಗೆ ಬಂದಿದ್ರಿ. ಆದರೆ ಅದು ನನಗೆ ಗೊತ್ತಾಗಲಿಲ್ಲ. ನಿರಾಸೆಯಿಂದ ವಾಪಸ್ಸೋದೆ. ಒಂದಲ್ಲ ಒಂದು ದಿನ ನೀನು ಸಿಗೋ ಥರ ಆಗಲಿ ಅಂತ ದೇವರ ಹತ್ತಿರ ಬೇಡಿಕೊಳ್ತಾ ಇದ್ದೆ. ತುಂಬ ವರ್ಷಗಳಾದ ಮೇಲೆ ನಾನು ಓದ್ತಾ ಇದ್ದ BMS ಕಾಲೇಜ್ ಪಕ್ಕ ಇರೋ ಬ್ಯೂಗಲ್ ರಾಕ್ ಪಾರ್ಕ್ ಹತ್ತಿರ ಐಸ್ ಕ್ರೀಮ್ ಶಾಪಲ್ಲಿ ನಿನ್ನ ಪರ್ಸಿಂದ ಅಮೌಂಟ್ ತೆಗೆಯುವಾಗ ಒಂದು ಫೋಟೋ ಕೆಳಗಡೆ ಬಿತ್ತು. ಅದನ್ನು ಕೊಡೋಕೆ ಎತ್ತಿಕೊಂಡಾಗ ಗೊತ್ತಾಗಿದ್ದು ನಾನು ಹುಡುಕ್ತಿರೋ ನನ್ನ ಸಚಿನ್ ನೀನೇ ಅಂತ. ಯಾಕಂದರೆ ಅದು ನಿನ್ನ ಚಿಕ್ಕ ವಯಸ್ಸಿನ ಫೋಟೋ. ನೀನು ಮಾತಾಡೋ ಅಷ್ಟರಲ್ಲಿ ನೀನು ಮಿಸ್ ಆಗಿದ್ದೆ. ಆಮೇಲೆ ಆಗಿದ್ದು ನಿನಗೆ ಗೊತ್ತೇ ಇದೆ ಎಂದಳು. ನಾನು ಬಾಯಿ ಬಿಟ್ಕೊಂಡು ಅವಳು ಹೇಳ್ತಿರೋದನ್ನ ಕೇಳ್ತಾ ಇದ್ದೆ. ಹೋ ದೀಪು, ದೀಪಿಕಾನಾ? ಅವತ್ತೇ ಯಾಕೆ ನಿಜ ಹೇಳಿಲ್ಲ ದೀಪು? ಛೇ, ನಾನೆಷ್ಟು ಕೆಟ್ಟವನೋ, ಸ್ವಾರ್ಥಿ ಆಗೋಗಿದ್ದೆ. ನಿನ್ನ ಹುಡುಕೋ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ನನ್ನ ಲೈಫಲ್ಲೇ ನಾನು ಮುಳುಗಿ ಹೋಗಿದ್ದೆ. ಛೇ, ಅತ್ತೆ ಮಾವನ ನೋಡೋ ಭಾಗ್ಯನೂ ಇಲ್ಲದೇ ಇರೋ ಆಗಾಯ್ತು. ನಾನು ದೀಪು ಅಪ್ಪ ಅಮ್ಮ ತೀರಿಕೊಂಡರು ಅಂತ ಹೇಳ್ಕೊಂಡು ನಿನ್ನ ಮುಂದೆ ಬಂದಿದ್ರೆ ನೀನು ಅನುಕಂಪದಿಂದ ಪ್ರೀತಿ ಮಾಡ್ತಿದ್ದೆ. ಆದರೆ ನನಗೆ ಆ ಅನುಕಂಪದ ಪ್ರೀತಿ ಬೇಕಿರಲಿಲ್ಲ. ಅದಕ್ಕೆ
ಸತ್ಯ ಮುಚ್ಚಿಟ್ಟು ಶುಭ ಆಗಿ ಬಂದೆ. ಹೊಸ ಬದುಕು ಕೊಟ್ಟ ಹೊಸ ತಂದೆ ನನಗೆ ಶುಭ ಅಂತ ಮರುನಾಮಕರಣ ಮಾಡಿದ್ರು. ನನ್ನ ಕ್ಷಮಿಸಿಬಿಡು ದೀಪು. ನಾವೆಲ್ಲ ನಿಮ್ಮನ್ನ ಮರ್ತಿದ್ರೂ ಕೂಡ ನೀನ್ ಮಾತ್ರ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನ ಹುಡುಕಿ ನಮಗೆ ಹತ್ತಿರ ಆದೆ. ಸರಿ ಬಿಡು ಚಿನ್ನು, ಇದೆಲ್ಲ ನಂಗೇನೂ ಬೇಜಾರಿಲ್ಲ. ನಮ್ಮ ಮದುವೆ ಆದ ಮೇಲೆ ನಿಂಗೆ ನಿಜ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಹೇಳ್ದೆ. ಈಗ ನನಗೆ ಸಮಾಧಾನ ಆಯಿತು. ಇರು, ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಅವರು ತುಂಬ ಖುಷಿ ಪಡ್ತಾರೆ. ಹಲೋ ಬಾಸ್, ಅವ್ರಿಗೆ ಆವತ್ತೇ ನಿಜ ಗೊತ್ತಾಯ್ತು. ರಾಣಿ ಮದುವೆ ಮುಗಿಸಿಕೊಂಡು ನಿಮ್ಮ ಮನೆಗೆ ಬಂದಿದ್ನಲ್ಲ, ಆವತ್ತೇ ಹೇಳಿಬಿಟ್ಟೆ. ಅವರು ತುಂಬ ಖುಷಿ ಪಟ್ರು. ಅದಕ್ಕೆ ಮದುವೆಗೆ ಅಷ್ಟು ಬೇಗ ಅವತ್ತು ಒಪ್ಕೊಂಡಿದ್ದು. ಹೋ, ಅದಕ್ಕೇನಾ ಅವತ್ತು ನನ್ನ ಹೊರಗಡೆ ಕೂರಿಸಿ ನೀವು ಒಳಗಡೆ ಮಾತಾಡಿದ್ದು? ನಮ್ಮನೆ ಅವರಿಗೆ ನಾಳೆ ಇದೆ ಹಬ್ಬ. ನನಗೆ ನಿಜ ಹೇಳಿಲ್ಲ ನಿನ್ನ ಬಗ್ಗೆ. ನಾನೇ ಹೇಳ್ಬೇಡ ಅಂದಿದ್ದು ಕಣೋ. ಅವ್ರದ್ದೇನೂ ತಪ್ಪಿಲ್ಲ. ಸರಿ, ಆಮೇಲೆ ಮಾವಾಗೆ ನಿಜ ಹೇಳಿದ್ದಾ? ಅವತ್ತು ನಿನ್ನ ಫೋಟೋ ತೋರಿಸಿ ನಮ್ಮ ಲವ್ ಬಗ್ಗೆ ಹೇಳುವಾಗಲೇ ನಿಜ ಹೇಳಿಬಿಟ್ಟೆ. ಅವರಿಗೂ ಖುಷಿ ಆಯಿತು. ಅದಕ್ಕೆ ಅವರು ಅವತ್ತು ನಿನ್ನ ಬಗ್ಗೆ ಏನೂ ಕೇಳಿಲ್ಲ. ನಿನ್ನ ಅತ್ತೆ ಮಗ ಅಂತ ಅವರಿಗೆ ಗೊತ್ತಿತ್ತು. ಒಟ್ನಲ್ಲಿ ನನಗೆ ಲಾಸ್ಟಲ್ಲೇ ಗೊತ್ತಾಗಿದ್ದು ಅಲ್ವಾ? ಸರಿ, ನಾನು ಫೋನ್ ಮಾಡಿದಾಗಲೆಲ್ಲ ಸ್ವಿಚ್ ಆನ್ ಬರ್ತಾ ಇತ್ತಲ್ಲ, ಫೋನ್ ಅದೇನು ಮಾಡಿದೆ? ಶುಭ ದೀಪು ಅಂತ ನಿನ್ನ ತಲೆ ಕೆಡ್ಸೋದು ಬೇಡ ಅಂತ ದೀಪು ಅನ್ನೋ ಕ್ಯಾರೆಕ್ಟರನ್ನು ಆವತ್ತೇ ಸ್ವಿಚ್ ಆಫ್ ಮಾಡಿದೆ. ಶುಭ ಆಗಿ ನಿನ್ನ ಮುಂದೆ ಬಂದೆ ಎಂದಳು. ಮೊದಲ ರಾತ್ರಿ ಇಷ್ಟೊಂದು ಶಾಕಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ. ಡ್ಯುಯಲ್ ರೋಲ್ ಮಾಡಿ ನನ್ನ ಚೆನ್ನಾಗಿ ಆಟ ಆಡಿಸಿದ್ಯಾ. ಸಾರಿ ಚಿನ್ನು, ಎಲ್ಲ ನಿನ್ನ ಪ್ರೀತಿಗೋಸ್ಕರನೇ ಮಾಡಿದ್ದು. ಇಟ್ಸ್ ಓಕೆ. ನೀನು ಮತ್ತೆ ಸಿಕ್ಕಿದ್ಯಲ್ಲ, ಅದೇ ನಮಗೆ ಖುಷಿ. ಸರಿ ಬಾರೆ, ಟೈಮ್ ಆಯಿತು. ಫಸ್ಟ್ ನೈಟಲ್ಲಿ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಬೇಕಂತೆ. ಓಹೋ, ಯಾರು ಹೇಳಿದ್ದು? ಇನ್ಯಾರೋ, ಪಕ್ಕದ ಮನೆ ಹೇಮಂತ. ಸರಿ ಹೀರೋ, ಲೈಟ್ ಆಫ್ ಮಾಡ್ತೀನಿ. ಬೇಡ ಬಾರೆ, ಕತ್ಲೆ ಆದರೆ ಏನೂ ಕಾಣಲ್ಲ. ಬೆಣ್ಣೆನ ಬೆಳಕಲ್ಲೇ ನೋಡಬೇಕು. ಥೂ, ಏನ್ರಿ ನೀವು, ನಾಚಿಕೆ ಆಗಲ್ವಾ? ಈ ನಡುವೆ ಆ ಹೇಮಂತ್ ಜೊತೆ ಸೇರ್ಕೊಂಡು ತರಲೆ ಮಾತೆಲ್ಲ ಕಲ್ತಿದ್ದೀರಾ. ನನ್ನ ಮತ್ತು ಶುಭ ಮದುವೆ ಆಗಿ 3 ವರ್ಷಗಳು ಕಳೆದಿವೆ. 2 ಮಕ್ಕಳು ಕೂಡ ಇದ್ದಾರೆ. ದೊಡ್ಡವನು ತರುಣ್ ಮತ್ತೆ ಮಗಳು ಕೋಮಲ ಅಂತ. ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಹಾಗೆ 2 ಮಕ್ಕಳು ಕೂಡ ಆದ್ರು. ಆದರೆ ಅವಳಿಗೆ ಮಾತ್ರ ನನ್ನ ಮೇಲಿನ ಪ್ರೀತಿ ಒಂಚೂರು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಅವಳು ಕೂಡ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಇದು ನನ್ನ ಕತೆ. ಕಳೆದು ಹೋದ ದೀಪಿಕಾ ಹೊಸ ರೂಪದಲ್ಲಿ ಶುಭಳಾಗಿ ನನ್ನನ್ನು ಅರಸಿ ಬಂದ ಕತೆ. ನನ್ನ ಜೀವನ ಇಂದು ಇಷ್ಟು ಸಂತೋಷದಾಯಕವಾಗಿ ಇರೋಕ್ಕೆ ಕಾರಣ. ರೀ, ಏನ್ರಿ ಮಾಡ್ತಾ ಇದ್ದೀರಾ ಹೊರಗಡೆ? ಸ್ವಲ್ಪ ಬನ್ನಿ ಇಲ್ಲಿ. ಬಂದೆ ಕಣೆ. ಅವಳು ಕರೀತಿದ್ದಾಳೆ. ಓಕೆ ಬಾಯ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.